ನಮಸ್ಕಾರ. ತಂದೆ ತಾಯಿಗೆ ಈ ರಾಶಿ ನಕ್ಷತ್ರದ ಮಕ್ಕಳಿದ್ದರೆ ನಿಜವಾಗ್ಲೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳಲ್ಲ. ತಂದೆ ತಾಯಿ ಹೇಳಿದ ಮಾತು ಕೇಳಲ್ಲ. ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಹಠ ಮಾಡ್ತಾರೆ, ಟ್ರಿಗರ್ ಮಾಡ್ತಾರೆ, ಬಾಯಿ ಬೊಂಬಾಯಿ. ಅಬ್ಬಬ್ಬಬ್ಬಬ್ಬಬ್ಬ, ಇವ್ರನ್ನ ಕಂಟ್ರೋಲ್ ಮಾಡೋದೇ ಸಾಕಾಗ್ಬಿಡುತ್ತೆ ತಂದೆ ತಾಯಿಗೆ. ತಂದೆ ತಾಯಿ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಇರಲ್ಲ, ಹೇಳಿದ ಮಾತು ಕೇಳಲ್ಲ, ಹಠ ಅಂದರೆ ಹಠ, ಸಿಟ್ಟು ಕೋಪ ಹಠ. ಮನೆ ಒಳಗಡೆ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಬಿಡೋದು, ಎಷ್ಟು ಕರೆದ್ರೂ ಬರಲ್ಲ. ಇಲ್ಲ ಸುಮ್ಮನೆ ಮೌನವಾಗಿದ್ದು ಬಿಡೋದು, ಇಲ್ಲಾಂದರೆ ಬಾಯಿ ಬೊಂಬಾಯಿ, ಸಣ್ಣ ಪುಟ್ಟ ವಿಚಾರಕ್ಕೂ ಸಿಟ್ಟು ಕೋಪ ಹಠ ಮಾಡೋದು. ಸ್ಕೂಲಲ್ಲೂ ಕಂಪ್ಲೇಂಟುಗಳು, ಮನೆಯಲ್ಲೂ ಕಂಪ್ಲೇಂಟು, ಎಲ್ಲರ ಜೊತೆ ಜಗಳ ವಾದ ವಿವಾದ. ಕೈಗೇನು ಸಿಗುತ್ತೋ ತೆಗೆದು ಬಿಸಾಕ್ಬಿಡ್ತಾರೆ. ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಹಠ. ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳು ಆಗಿದ್ದರೆ, ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, 19ನೇ ತಾರೀಕು ಯಾರು ಹುಟ್ಟಿರ್ತಾರ, 19 ಈ ಡೇಟ್ನಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದರೆ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಿ, ಅದರಲ್ಲೂ ಎಸ್ಪೆಷಲಿ ಜಾತಕದಲ್ಲಿ ಈ ಮೇಷ ಲಗ್ನ, ಸಿಂಹ ಲಗ್ನ, ಧನುರ್ಲಗ್ನ, ಅಥವಾ ತುಲಾ ಲಗ್ನ, ಅಥವಾ ವೃಶ್ಚಿಕ ಲಗ್ನ, ಅಥವಾ ಮೀನ ಲಗ್ನ, ಮತ್ತು ಮಿಥುನ ಲಗ್ನ, ಕಟಕ ಲಗ್ನ, ಮಕರ ಲಗ್ನ ಏನಾದರೂ ಆಗಿ ಎಸ್ಪೆಷಲಿ 19ನೇ ತಾರೀಕು 19 ಡೇಟ್ನಲ್ಲಿ ಹುಟ್ಟಿ ಅವ್ರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ ನಾನು ಅನ್ನೋ ಮನೆ, ಅಹಂಕಾರದ ಮನೆ, ನನ್ನ ಮಾತೇ ಎಲ್ಲರೂ ಕೇಳಬೇಕು, ಯಾರ ಮಾತು ನಾನು ಕೇಳಲ್ಲ, ಇವರು ಹೇಳಿದ್ದೇ ವೇದವಾಕ್ಯ, ಇವರು ನುಡಿದಿದ್ದೇ ಹಠ. ಓದೋ ವಿಚಾರದಲ್ಲಿರ್ಬೋದು, ಕಾಲೇಜು ಹೈಯರ್ ಎಜುಕೇಷನ್ ವಿಚಾರದಲ್ಲಿರ್ಬೋದು, ತಿಂಡಿ ಊಟ ಬಟ್ಟೆ ವಿಚಾರದಲ್ಲಿರ್ಬೋದು, ಪಾಕೆಟ್ ಮನಿ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ. ಇನ್ನು 3ನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಒತ್ತಡದ ಮನೆ. 5ನೇ ಮನೆ ಸೋಂಬೇರಿಯ ಮನೆ, 5ನೇ ಮನೆ ಪೊಸೆಸಿವ್ ಮನೆ, 5ನೇ ಮನೆ ಹೊಟ್ಟೆ ಕಿಚ್ಚಿನ ಮನೆ ಅಂತ ಹೇಳ್ತೀವಿ ನಾವು. ಜೊತೆಗೆ ಈ 8ನೇ ಮನೆ 12ನೇ ಮನೆಗಳು ನಡೀತಾ ಇದ್ದು, ಈಗ ನಾನು ಹೇಳಿರ 19ನೇ ತಾರೀಕು ಡೇಟ್ನಲ್ಲಿ ಹುಟ್ಟಿ ಈ ಲಗ್ನಗಳಾಗಿ, ಎಸ್ಪೆಷಲಿ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರದಾಗಿರಲಿ, ಯಾವುದೇ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳಾಗಿರಲಿ, ಗಂಡು ಮಕ್ಕಳಾಗಿರಲಿ ಅಥವಾ ಹೆಣ್ಣು ಮಕ್ಕಳಾಗಿರಲಿ, ಈ ದಶಾಭುಕ್ತಿಗಳು ನಡೀತು ಅಂತಂದರೆ ಸಿಕ್ಕಾಬಟ್ಟೆ ಹಠ ಕೋಪ ಸಿಟ್ಟು ಕೋಪ ಮಾಡ್ಕೊತಾರೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆಗಳು ಮಾಡ್ಕೊತಾರೆ, ಜಾಬು ಬಿಟ್ಬಿಡೋದು, ಬಿಸ್ನೆಸ್ಸಿಗೆ ಲಕ್ಷಗಟ್ಟಲೆ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋದು, ಇರೋ ಕೆಲಸನ ಬಿಟ್ಟು ಬಿಸ್ನೆಸ್ಗೆ ಲಕ್ಷಗಟ್ಟಲೆ ದುಡ್ಡು ಹಾಕಿ ಲಾಸ್ ಮಾಡೋದು. ನನಗೆ ಈ ಕೆಲಸದಲ್ಲಿ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿ ಕೇಳ್ತಾರೆ, ನನಗೆ ಅಲ್ಲಿ ಹಂಗೆ ಕಿರಿಕಿರಿ ಮಾಡ್ತಾರೆ, ಹಿಂಗೆ ಕಿರಿಕಿರಿ ಮಾಡ್ತಾರೆ, ನನಗೆ ಸಂಬಳ ಸರಿ ಇಲ್ಲ, ನಾನು ಫಾರಿನ್ಗೆ ಹೋಗ್ತೀನಿ, ನಾನು ಇನ್ನೊಂದು ಮಾಡ್ತೀನಿ ಅಂತ ಏನೇನೋ ಮಾಡೋಕ್ಕೋಗಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊತಾರೆ. ಇನ್ನು ಎಸ್ಪೆಷಲಿ ಮದುವೆ ಆಗಿರೋರಂತೂ ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಹೋಗಿ ಸಪರೇಷನ್ಸು ದೂರ ಆಗಿರೋದು
ಖಂಡಿತವಾಗ್ಲೂ ಈ ಡೇಟು, ಈ ಲಗ್ನದಲ್ಲಿ, ಈ ದಶಾಭುಕ್ತಿಗಳಲ್ಲಿ ಯಾವುದೇ ರಾಶಿ ನಕ್ಷತ್ರದರಾಗಿರಲಿ, ಖಂಡಿತವಾಗ್ಲೂ 100ಕ್ಕೆ 60% ಆಫ್ ದಿ ಪೀಪಲ್, 60% ಆಫ್ ದಿ ಪೀಪಲ್ಸ್ಗೆ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.